ನಮಸ್ಕಾರ, ತ್ರಿಯಸ್ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ. ನಾನಿವತ್ತು ಅರಿಶಿನ ಎಲೆ ಇಟ್ಟು ಮಾಡ್ತಿದ್ದೇನೆ. ಇಲ್ಲಿ ಅರಿಶಿನ ಎಲೆ ಇಟ್ಕೊಂಡಿದ್ದೀನಿ. ಇದು ಅರಿಶಿನ ಎಲೆ, ಒಂದು ಇಡೀ ಕಾಯಿ. ಇದು ನಾನು ಹುಡಿ ಬೆಲ್ಲ ತಗೊಂಡಿದ್ದೇನೆ. ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟಲ್ಲಿ ಮಾಡ್ತಿದ್ದೀನಿ ನಾನು. ಅಕ್ಕಿ ಹಿಟ್ಟು ಹಾಕಿ ಹೇಗೆ ಅರಿಶಿನ ಎಲೆ ಹಿಟ್ಟು ಮಾಡೋದು ಅಂತೇಳಿ ಕೊಡ್ತೇನೆ ನಿಮಗೆ. ಮೊದಲು ಬಾಣಲೆಗೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕುವ. ಸ್ವಲ್ಪ ಉಪ್ಪು ಹಾಕುವ. ಮಿಕ್ಸ್ ಮಾಡುವ. ಒಳ್ಳೆ ನೀಟಾಗಿ ಮಿಕ್ಸ್ ಆಗಲಿ. ಆಗಿದೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳುವ. ತುಂಬ ನೀರಾಗೋದು ಬೇಡ, ನೀರು ಸ್ವಲ್ಪ ನೋಡ್ಕೊಂಡು ಹಾಕಿ. ಸ್ವಲ್ಪನೇ ಹಾಕಿ ಕಲಸಿ. ಜಾಸ್ತಿ ನೀರು ಮಾಡ್ಕೊಳ್ಬೇಡಿ, ಹಚ್ಚಲಿಕ್ಕೆ ಕಷ್ಟ ಆಗ್ತದೆ. ಇವಾಗ ಸಾಕು. ಇಷ್ಟು ನೋಡಿ, ಈ ಹದ ಬಂದರೆ ಸಾಕು. ಇವಾಗ ಕಾಯಿ ಮತ್ತು ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಳುವ. ಇದನ್ನು ಒಳ್ಳೆ ಮಾಡಿ ಕಲಸಬೇಕು. ಇದು ಹುಡಿ ಬೆಲ್ಲ ಆಗಿರೋದ್ರಿಂದ ಕಾಯಿಯೊಟ್ಟಿಗೆ ಹೀಗೆ ಮಿಕ್ಸ್ ಮಾಡಬೇಕು. ಅಲ್ಲಿದೆ ನೀರು ಬಿಡ್ತದೆ. ಈ ಥರ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಉಂಡೆ ಬೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಹುಡಿ ಬೆಲ್ಲ ಯೂಸ್ ಮಾಡ್ತಿದ್ದೇನೆ. ನಿಮಗೆ ಬೆಲ್ಲ ಕಡಿಮೆ ಬೇಕಾದಲ್ಲಿ ಕಡಿಮೆ ಹಾಕ್ಕೊಳ್ಬೋದು. ಇವಾಗ ಆಗಿದೆ ನೋಡಿ, ಈ ಥರ ಆಗಿದೆ. ಇನ್ನು ಎಲೆಗೆ ಅಕ್ಕಿ ಹಿಟ್ಟು ಹಚ್ಚುವ. ಇವಾಗ ನಾನು ಎಲ್ಲ ಅರಿಶಿನ ಎಲೆಗಳನ್ನು ತೊಳೆದು ಒರೆಸಿ ತಗೊಂಬಂದಿದ್ದೇನೆ. ಧೂಳೆಲ್ಲ ಇರ್ತದಲ್ಲ, ಅದಕ್ಕೆ ಚೆಂದ ಮಾಡಿ ನೀರಲ್ಲಿ ತೊಳೆದು ಒರೆಸಿ ತಗೊಂಬಂದಿದ್ದೇನೆ. ಇವಾಗ ಎಲೆಗೆ ಹಚ್ಚುವ. ತೆಳುವಾಗಿ ಹಚ್ಚಬೇಕು ನೋಡಿ, ಈ ಥರ. ಅಕ್ಕಿ ನೆನೆಸ್ಬೇಕಂತೇಳಿ ಏನಿಲ್ಲ. ಅಕ್ಕಿ ಹಿಟ್ಟಲ್ಲಿ ಕೂಡ ಹಿಟ್ಟು ಮಾಡ್ಬೋದು, ಅರಿಶಿನಲ್ಲಿ ಹಿಟ್ಟು ಮಾಡ್ಬೋದು. ಇದು ಬೇಗ ಕೂಡ ಆಗುತ್ತೆ. ಇವಾಗ ಹೂರಣ ಹಾಕುವ. ಕಾಯಿ ಬೆಲ್ಲದ್ದು ಮಧ್ಯಕ್ಕೆ ಹೀಗೆ ಹಾಕುವ. ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು ಮಿಕ್ಸಿಗೆ, ಅದು ಟೇಸ್ಟ್ ಆಗಿರುತ್ತದೆ. ನಾವು ಕಾಯಿ ಬೆಲ್ಲ ಹಾಕ್ತೇವೆ.
ಕಾಯಿ ಬೆಲ್ಲದೊಟ್ಟಿಗೆ ಡ್ರೈ ಫ್ರೂಟ್ಸ್ ಹಾಕ್ತಾರೆ. ಇವಾಗ ಹೀಗೆ ಮಾಡಿ ಮಡಚುವ. ಒಂದೊಂದಾಗಿ ಹೀಗೆ ಮಡಚಿ ಇಡಬೇಕು. ನಾನಿಲ್ಲಿ ಪಾತ್ರೆಯಲ್ಲಿ ಬಿಸಿಗಿಟ್ಟು ಅದರಲ್ಲಿ ಒಂದೊಂದಾಗಿ ಇಡ್ತಿದ್ದೇನೆ. ಇವಾಗಾಯಿತು, ಲಿಡ್ ಕ್ಲೋಸ್ ಮಾಡಿ ಇಡುವ. ಅರ್ಧ ಗಂಟೆ ಬೇಯಲಿ ಸ್ಟೀಮಲ್ಲಿ. ಈಗ ಲಿಡ್ ಕ್ಲೋಸ್ ಮಾಡಿ ಇಡುವ. ಅರ್ಧ ಗಂಟೆ ನಂತರ ನೋಡುವ. ಇವಾಗ ಬೆಂದಿದೆ ನೋಡುವ. ಅರ್ಧ ಗಂಟೆ ಆಯಿತು. ಒಳ್ಳೆ ಪರಿಮಳ ಬರ್ತಾ ಉಂಟು. ಇವಾಗ ಬೆಂದಿದೆ. ಅರಿಶಿನ ಎಲೆ ಕಡುಬಿದ್ದು ಒಳ್ಳೆ ಪರಿಮಳ ಬರ್ತಾ ಉಂಟು. ಬೆಂದಿದೆ. ತೆಗೆದು ನೋಡುವ. ಈಗ ಓಪನ್ ಮಾಡಿ ತೋರಿಸ್ತೇನೆ ನೋಡಿ, ಎಷ್ಟು ಚಂದ ಬಂದಿದೆ ನೋಡಿ. ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ.